ನಮಸ್ಕಾರ ಗೆಳೆಯರೇ, ಮತ್ತೊಂದು ಮಹತ್ವಾಕಾಂಕ್ಷಿ ದೇಶವು ತನ್ನ ಮಹತ್ವಾಕಾಂಕ್ಷಿಗಳೊಂದಿಗೆ ಅಖಾಡದಲ್ಲಿ ನಿಂತಿದೆ. ಈ ಮಹತ್ವಾಕಾಂಕ್ಷಿ ದೇಶದ ಆಸೆಗಳು ಎಷ್ಟು ದೊಡ್ಡದಾಗಿದೆ ಅಂದರೆ ಈಗ ಈ ದೇಶವು ವಿಶ್ವದ 5ನೇ ಅತಿ ದೊಡ್ಡ ಶಕ್ತಿಶಾಲಿ ದೇಶ ಮತ್ತು ಶಸ್ತ್ರಾಸ್ತ್ರ ರಫ್ತಿನ ವಿಷಯದಲ್ಲಿ ವಿಶ್ವದ 4ನೇ ಸೂಪರ್ ಪವರ್ ಆಗಲು ಬಯಸುತ್ತದೆ. ಆದರೆ ಈ ಮಹತ್ವಾಕಾಂಕ್ಷಿ ದೇಶದ ಆಸೆಗಳ ನಡುವೆ ಇದ್ದಕ್ಕಿದ್ದಂತೆ ಭಾರತ ಅಡ್ಡ ನಿಂತಿದೆ. ಹಾಗೂ ಈಗ ಇದೇ ದೇಶ ಭಾರತವು ಪಾಲುದಾರನಿಂದ ಸ್ಪರ್ಧಿಯಾಗಿ ಮಾರ್ಪಟ್ಟಿದೆ ಅಂತ ಹೇಳಿದೆ. ಹಾಗೂ ಈ ಮಹತ್ವಾಕಾಂಕ್ಷಿ ದೇಶದ ಹೆಸರು ಸೌತ್ ಕೊರಿಯಾ. ಹಾಗೂ ಈಗ ಇದೇ ಸೌತ್ ಕೊರಿಯಾ ಮಾಡಿರುವ ಈ ಬಹಿರಂಗಪಡಿಸುವಿಕೆ ನಿಜಕ್ಕೂ ಆಶ್ಚರ್ಯಕರವಾಗಿದೆ. ಸೊ ಗೆಳೆಯರಿ, ಸಂಪೂರ್ಣ ಮಾಹಿತಿ ನೋಡುವುದಕ್ಕಾಗಿ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಹಾಗೂ ಲೈಕ್ ಮಾಡುತ್ತಾ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ. ಸೊ ಗೆಳೆಯರೆ, ದಕ್ಷಿಣ ಕೊರಿಯಾವು 2030ರ ಒಳಗೆ ವಿಶ್ವದ 4ನೇ ಅತಿ ದೊಡ್ಡ ಶಸ್ತ್ರಾಸ್ತ್ರ ರಫ್ತುದಾರ ದೇಶ ಆಗುವುದಾಗಿ ಘೋಷಿಸಿದೆ. ಇದರ ಜೊತೆಗೆ ದಕ್ಷಿಣ ಕೊರಿಯಾವು ಭಾರತದ ನಂತರ ವಿಶ್ವದ 5ನೇ ಅತಿ ದೊಡ್ಡ ಶಕ್ತಿಶಾಲಿ ದೇಶವಾಗಲು ಬಯಸುತ್ತದೆ. ಅಂದರೆ ಅಮೆರಿಕ, ರಷ್ಯಾ, ಚೀನಾ ಮತ್ತು ಭಾರತದ ನಂತರ ದಕ್ಷಿಣ ಕೊರಿಯಾದ ಸರದಿ ಇರಲಿದೆ. ಆದರೆ ಗೆಳೆಯರೆ, ಇಲ್ಲಿ ದಕ್ಷಿಣ ಕೊರಿಯಾದ ಇಷ್ಟು ದೊಡ್ಡ ಮಹತ್ವಾಕಾಂಕ್ಷೆಗಳನ್ನ ನಿಗದಿಪಡಿಸುವ ಹಿಂದೆ ನ್ಯಾಟೋ ದೇಶಗಳ ದೊಡ್ಡ ಪಾತ್ರವಿದೆ. ಯಾಕಂದ್ರೆ ಏಷ್ಯಾದಲ್ಲಿ ದಕ್ಷಿಣ ಕೊರಿಯಾ ಒಂದೇ ಒಂದು ದೇಶವಾಗಿದ್ದು ಅದು ಯಾವಾಗಲೂ ನ್ಯಾಟೋ ದೇಶಗಳಿಂದ ತಾಂತ್ರಿಕ ಬೆಂಬಲ ಮತ್ತು ಸಹಾಯವನ್ನ ಪಡೆದುಕೊಂಡಿದೆ. ವಿಶೇಷವಾಗಿ ಅಮೆರಿಕ ಮತ್ತು ಜರ್ಮನಿ ಅಂತ ದೇಶಗಳು ಪ್ರಾರಂಭದಲ್ಲಿ ಯುದ್ಧ ನೌಕೆಗಳು, ಸಬ್ಮರೀನ್ಗಳು ಮತ್ತು ಫೈಟರ್ ಜೆಟ್ಗಳನ್ನು ತಯಾರಿಸುವುದಕ್ಕಾಗಿ ಸಾಕಷ್ಟು ಸಹಾಯ ಮಾಡಿದ್ದವು. ಆದರೆ ಈಗ ಅದೇ ದಕ್ಷಿಣ ಕೊರಿಯಾವು ನ್ಯಾಟೋದ ಎಲ್ಲ ದೇಶಗಳನ್ನು ಹಿಂದಿಕ್ಕಿ ವಿಶ್ವದ 4ನೇ ಅತಿ ದೊಡ್ಡ ಶಸ್ತ್ರಾಸ್ತ್ರ ರಫ್ತುದಾರ ದೇಶವಾಗಲು ಬಯಸುತ್ತದೆ. ಸದ್ಯಕ್ಕೆ ಅಮೆರಿಕ, ರಷ್ಯಾ ಮತ್ತು ಫ್ರಾನ್ಸನ್ನು ಹಿಂದಿಕ್ಕುವುದು ಈ ದಕ್ಷಿಣ ಕೊರಿಯಾಗೆ ಅಷ್ಟು ಸುಲಭವಲ್ಲ. ಆದರೆ ಈಗ ಇದ್ದಕ್ಕಿದ್ದಂತೆ ದಕ್ಷಿಣ ಕೊರಿಯಾದ ಈ ಯೋಜನೆಗಳ ಮಧ್ಯೆ ಭಾರತವು ಪ್ರವೇಶಿಸಿದೆ. ಹಾಗೂ ಈಗ ಸ್ವತಃ ದಕ್ಷಿಣ ಕೊರಿಯಾ ಕೂಡ ಈ ವಿಷಯವನ್ನ ಒಪ್ಪಿಕೊಂಡಿದೆ. ಒಂದು ವೇಳೆ ನ್ಯಾಟೋ ದೇಶಗಳ ಬೆಂಬಲ ಭಾರತದ ಕಡೆಗೆ ಬದಲಾದರೆ ಮತ್ತು ನ್ಯಾಟೋ ದೇಶಗಳ ತಾಂತ್ರಿಕ ಸಹಾಯ ಭಾರತಕ್ಕೆ ಸಿಕ್ಕರೆ ಆಗ ಭಾರತವು ಒಂದು ದೊಡ್ಡ ಸ್ಪರ್ಧಿ ಆಗಬಹುದು. ದಕ್ಷಿಣ ಕೊರಿಯಾದ ಅತಿ ದೊಡ್ಡ ರಕ್ಷಣೆ ಮತ್ತು ಏರೋಸ್ಪೇಸ್ ಕಂಪನಿ ಹನ್ವಾದ ಅಧ್ಯಕ್ಷರಾದ ವಿಂಗ್ ಚುಲಾನ್ ಅವರು ನಮಗೆ ಈಗ ಸ್ಪರ್ಧೆಯು ತುಂಬಾ ಕಠಿಣವಾಗಿರ್ತದೆ ಅಂತ ಹೇಳಿದ್ದಾರೆ. ಕಳೆದ 1 ದಶಕದಲ್ಲಿ ಭಾರತವು ಯಾವುದೇ ಯುದ್ಧ ತಂತ್ರದ ಗುಂಪು ಅಥವಾ ಮಿಲಿಟರಿ ಮೈತ್ರಿ ಇಲ್ಲದೆ ತನ್ನ ರಕ್ಷಣಾ ಕೈಗಾರಿಕಾ ನೀತಿಯನ್ನ ಹೊಸ ಎತ್ತರಕ್ಕೆ ಕೊಂಡೊಯ್ದಿದೆ. ಹಾಗೂ ಭಾರತವು ತನ್ನ ಸೇನೆಯಿಂದ ಹಲವಾರು ವಿದೇಶಿ ಶಸ್ತ್ರಾಸ್ತ್ರಗಳನ್ನು ಶಾಶ್ವತವಾಗಿ ತೆಗೆದುಹಾಕಿದೆ. ಫಾರ್ ಎಕ್ಸಾಂಪಲ್ ಹೇಳುವುದಾದರೆ ಆರ್ಟಿಲರಿ ಟ್ಯಾಂಕ್ಸ್, ಆರ್ಮರ್ಡ್ ಅಟ್ಯಾಕ್ ವೆಹಿಕಲ್ಸ್, ಹಾಗೇನೆ ಮಿಸೈಲ್ ವಿಷಯದಲ್ಲಿ ಭಾರತದ ವಿದೇಶಿ ಔಷಧಿಗಳು ಬಹುತೇಕ ಕೊನೆಗೊಳ್ತಾ ಇವೆ. ಹಾಗೂ ಈಗ ಸ್ವತಃ ಭಾರತವೇ ಅಂತಹ ಶಸ್ತ್ರಾಸ್ತ್ರಗಳನ್ನು ರಫ್ತು ಮಾಡುವತ್ತ ಹೆಜ್ಜೆ ಇಟ್ಟಿದೆ. ಆದರೆ ಈಗ ಇಲ್ಲಿ ದಕ್ಷಿಣ ಕೊರಿಯಾಕ್ಕೆ ಭಯ ಶುರುವಾಗಿದೆ. ಯಾಕಂದರೆ ಜರ್ಮನಿಯ ಸಹಕಾರದಿಂದ ಭಾರತವು ಸಹ ಸಬ್ಮರೀನ್ಗಳ ನಿರ್ಮಾಣದಲ್ಲಿ ದಕ್ಷಿಣ ಕೊರಿಯಾಗೆ ಸ್ಪರ್ಧೆ ನೀಡಬಹುದು. ಇದರಿಂದಾಗಿ ದಕ್ಷಿಣ ಕೊರಿಯಾದ ಕಾರ್ಯತಂತ್ರದ ಸಾಮರ್ಥ್ಯಕ್ಕೆ ನಷ್ಟವಾಗಬಹುದು. ಆದರೆ ಈಗ ದಕ್ಷಿಣ ಕೊರಿಯಾದ ಚಿಂತೆ ಕೇವಲ ಭಾರತ ಅಷ್ಟೇ ಅಲ್ಲದೆ ಡೊನಾಲ್ಡ್ ಟ್ರಂಪ್ ಸಹ ದಕ್ಷಿಣ ಕೊರಿಯಾಗೆ ಒಂದು ಚಿಂತೆಯ ವಿಷಯವಾಗಿದ್ದಾರೆ. ಯಾಕಂದರೆ ಟ್ರಂಪ್ ಜಪಾನ್ ಮತ್ತು ದಕ್ಷಿಣ ಕೊರಿಯಾ ಎರಡಕ್ಕೂ ಅಮೆರಿಕಾದಲ್ಲಿ ಶತಕೋಟಿ ಡಾಲರ್ಗಳ ಹೂಡಿಕೆ ಮಾಡಿ ಇಲ್ದಿದ್ರೆ ಜಪಾನ್ ಮತ್ತು ದಕ್ಷಿಣ ಕೊರಿಯಾ ಎರಡು ನಷ್ಟವನ್ನ ಅನುಭವಿಸಬೇಕಾಗ್ತದೆ ಅಂತ ಬೆದರಿಕೆ ಹಾಕ್ತಾ ಇದ್ದಾರೆ. ಒಂದು ವೇಳೆ ಅಮೆರಿಕ ದಕ್ಷಿಣ ಕೊರಿಯಾದ ವಿಶೇಷ ಸ್ಥಾನಮಾನವನ್ನು ತೆಗೆದುಹಾಕಿದರೆ ಅಂತಹ ಪರಿಸ್ಥಿತಿಯಲ್ಲಿ ದಕ್ಷಿಣ ಕೊರಿಯಾದ ಶಸ್ತ್ರಾಸ್ತ್ರ ರಫ್ತು ಮಹತ್ವಾಕಾಂಕ್ಷೆಗಳಿಗೆ ದೊಡ್ಡ ಹೊಡೆತ ಬೀಳಬಹುದು. ಸೊ ಗೆಳೆಯರೆ, ಮಾಹಿತಿ ಇಷ್ಟವಾದರೆ ವಿಡಿಯೋನ ಲೈಕ್ ಮಾಡುತ್ತಾ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ.